ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ನ್ಯೂಸ್ ಅಪ್ಡೇಟ್. ಮೊನ್ನೆ ನೀವು ನೋಡಿರ್ಬೋದು, ಎಚ್ ಡಿ ದೇವೇಗೌಡವರ ಹೆಂಡತಿ ಅಲ್ವೇ ಚೆನ್ನಮ್ಮ ಅವರು ನಿಧನ ಆದರು. ಇನ್ನು ಈ ಸಂದರ್ಭದಲ್ಲಿ ನಿನ್ನೆ ತಾನೇ ಅವರ ಸಮಾಧಿನ ಮಾಡಲಾಯಿತು. ಇದಕ್ಕೆ ಸಾಕಷ್ಟು ಗಣ್ಯರು, CM ಎಲ್ಲರೂ ಕೂಡ ಎಂಟ್ರಿ ಕೊಟ್ಟಿದ್ರು. ಪಾಪ ತಾಯಿಯನ್ನು ನೆನೆದು ಕಣ್ಣೀರಿಟ್ಟ ಈ ಒಂದು ಎಚ್ ಡಿ ಕುಮಾರಸ್ವಾಮಿ, ಇನ್ನು ಈ ಒಂದು ಚೆನ್ನಮ್ಮರ ಅಂತ್ಯ ಸಂಸ್ಕಾರಕ್ಕೆ ಎಷ್ಟೋ ಜನ ಭಾಗಿಯಾಗಿದ್ದರು. ಆದರೆ ಅದರಲ್ಲಿ ಈ ಒಂದು ರಾಧಿಕಾ ಕುಮಾರಸ್ವಾಮಿಯವರು ಕೂಡ ಬರಬೇಕು ಅಂತ ಅಂದ್ಕೊಂಡಿದ್ರೆ ವಿಧಿಯಾತ್ ಅಲ್ಲಿಗೆ ಬರೋಕ್ಕಾಗಿಲ್ಲ. ಇದರಿಂದಾಗಿ ಅತ್ತೆಯನ್ನು ನೆನೆದು ಇಲ್ಲಿ ಕಣ್ಣೀರಿಟ್ಟಿದ್ದಾರೆ ರಾಧಿಕಾ ಕುಮಾರಸ್ವಾಮಿ. ಹೌದು, ಅವರು ಕೂಡ ಬಂದಿದ್ದರೆ ಅತ್ತೆಯ ಆಶೀರ್ವಾದ ಸಿಗ್ತಿತ್ತು ಏನೋ. ಆದರೆ ಯಾಕೆ ರಾಧಿಕಾ ಅವರು ಬಂದಿಲ್ಲ? ಅದರಿಂದ ಏನಾದರೂ ರಹಸ್ಯ ಇದೆಯಾ? ಏನಿರ್ಬೋದು? ಕುಮಾರಸ್ವಾಮಿಯವರ ಎರಡನೇ ಹೆಂಡತಿ ಇದುವೇ ರಾಧಿಕಾ ಕುಮಾರಸ್ವಾಮಿ. ಅದರಿಂದಾಗಿ ಅತ್ತೆನ ನೋಡಬೇಕಾಗಿತ್ತು. ಅವರು ತುಂಬಾ ಒಳ್ಳೆಯವರು. ಅವರು ಆವ ಭಾವ, ಅವ್ರ ಸಂಸ್ಕಾರ ತುಂಬಾ ಒಳ್ಳೆಯದು. ಇದರಿಂದಾಗಿ ಅವ್ರ ಮಕ್ಕಳು ಇಷ್ಟು ಒಳ್ಳೆಯ ವ್ಯಕ್ತಿಗಳಾಗಿರೋದಂದ್ಬಿಟ್ಟು ಇಲ್ಲಿ ಅತ್ತೆನ ನೆನೆದ್ಬಿಟ್ಟು ಕಣ್ಣೀರಿಟ್ಟಿದ್ದಾರೆ ರಾಧಿಕಾ ಕುಮಾರಸ್ವಾಮಿ. ಇನ್ನು ಇತ್ತ ತಂದೆ ಆದಂಥ ಎಚ್ ಡಿ ದೇವೇಗೌಡರು ಕೂಡ ಪತ್ನಿನ ನೆನೆದ್ಬಿಟ್ಟು ಕಣ್ಣೀರಿಟ್ಟಿದ್ದಾರೆ. ಇಷ್ಟು ವರ್ಷ ನನ್ನ ಜೊತೆ ದಾಂಪತ್ಯ ಜೀವನ ನಡೆಸಿದ್ದಾರೆ, ಅವರು ನನ್ನ ಅಗಲಿದ್ದು ತುಂಬಾ ಬೇಜಾರಾಗಿದೆ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು. ಇವರು ತಮ್ಮ ಸಂಕಷ್ಟನ ಹೇಳ್ಕೊಂಡಿದ್ದಾರೆ. ಇನ್ನು ಕುಮಾರಸ್ವಾಮಿಯವರು ರಾಧಿಕಾ ಕುಮಾರಸ್ವಾಮಿನ ಇವತ್ತು ಕೂಡ ಯಾವುದೇ ಈವೆಂಟ್ಗಾಗಲಿ ಇನ್ನು ಯಾವುದೇ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಬಂದಿದ್ದು ನೋಡೇ ಇಲ್ಲ. ಅದುವೇ ಅನಿತಾ ಕುಮಾರಸ್ವಾಮಿ ಕಾರಣ. ಹೌದು, ಏನೇ ಆದರೂ ಕೂಡ ಮೊದಲನೇ ಹೆಂಡತಿ ಅನಿತಾ ಕುಮಾರಸ್ವಾಮಿ. ಇದರಿಂದಾಗಿ ಏನೇ ಕಾರ್ಯಕ್ರಮ ಆಗಬೇಕಂದ್ರೂ ಎಲ್ಲೇ ಹೋಗ್ಬೇಕಂದ್ರೂ ಕೂಡ ಕುಮಾರಸ್ವಾಮಿ ಅವರು ಮತ್ತು ಅನಿತಾ ಕುಮಾರಸ್ವಾಮಿಯು ಕೂಡ ಜೊತೆಗೇ ಇರ್ತಾರೆ. ಆದರೆ ಈ ಒಂದು ಪಾಪ ಅತ್ತೆ ಸತ್ತಾಗಾದರೂ ರಾಧಿಕಾ ಕುಮಾರಸ್ವಾಮಿಯವರು ಬರಬೇಕಾಯಿತು, ಅದೇ ಬರೋಕ್ಕಾಗಿಲ್ಲ. ಇದರಿಂದಾಗಿ ಅತ್ತೆಯ ಒಳ್ಳೆತನ ಮತ್ತು ಅವ್ರು ಮಾಡಿರೋಂಥ ಕೆಲಸ ಕಾರ್ಯನ ನೆನ್ಬಿಟ್ಟು ಕಣ್ಣೀರಿಟ್ಟಿದ್ದಾರೆ ರಾಧಿಕಾ ಕುಮಾರಸ್ವಾಮಿಯವರು. ಏನಾಗಲಿ, ಈ ಒಂದು ಶ್ರೀಮತಿ ಚೆನ್ನಮ್ಮ ಅವರು ನಮ್ಮ ಎಲ್ಲರಿಗೂ ಕೂಡ ಒಳ್ಳೆಯದೇ ಮಾಡಿದ್ದಾರೆ. ಇಷ್ಟು ವರ್ಷ ಈ ಒಂದು ರಾಜಕೀಯ ಜೀವನದಲ್ಲಿ ಕುಮಾರಸ್ವಾಮಿ, ಎಚ್ ಡಿ ದೇವೇಗೌಡರು ಇಷ್ಟು ಸಾಧನೆ ಮಾಡಬೇಕಂದ್ರೆ ಅದು ಒಂದು ಹೆಣ್ಣಿನಿಂದಲೇ ಸಾಧ್ಯ. ಹಾಗಾದರೆ ಇಷ್ಟೆಲ್ಲ ಸಾಧನೆ ಮಾಡಿರುವಂಥ ಅತ್ತೆನ ನೆನ್ಬಿಟ್ಟು ಕಣ್ಣೀರಿಟ್ಟಿದ್ದಾರೆ ರಾಧಿಕಾ ಕುಮಾರಸ್ವಾಮಿ. ಇದರಿಂದ ಸುಮ್ಮನೆ ಬಿಡ್ತಾರಾ? ಈ ಒಂದು ಅನಿತಾ ಕುಮಾರಸ್ವಾಮಿ ರಾಧಿಕಾ ಮಾಡ್ತಿರೋಂಥ ಎಲ್ಲ ಕೆಲಸಕ್ಕೂ ಟಾಂಗ್ ಕೊಡೋದಂತ ಗ್ಯಾರಂಟಿ. ಹಾಗಾದರೆ ಈಗ ಏನು ಮಾಡ್ತಾರೆ? ಈಗ ಅಂತೂ ರಾಧಿಕಾ ಈಗ ಸತ್ತಾಗಂತೂ ಬರೋಕ್ಕಾಗಿಲ್ಲ. ಅಟ್ಲೀಸ್ಟ್ ಪುಣ್ಯತಿಥಿಗಾದರೂ ರಾಧಿಕಾ ಕುಮಾರಸ್ವಾಮಿ ಅವರು ಇಲ್ಲಿ ಅತ್ತೆನ ಸಂಸ್ಕಾರಕ್ಕೆ ಬರ್ತಾರೆ. ಅತ್ತೆ ಅನ್ನೋದು ಕಣ್ಣೀರಿಡ್ತಾರೆ. ಏನಾಗುತ್ತೆ ಎಲ್ಲದೂ ಕೂಡ ನೋಡೋಣ. ಇದೇ ರೀತಿ ನಿಮಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನನ್ನ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.